ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಹಳ್ಳಿಯ ಸಾಂಪ್ರದಾಯಿಕ ರೀತಿಯಲ್ಲಿ ಈ 4 ಪದಾರ್ಥಗಳು ಓನ್ಲಿ 4 ಇಂಗ್ರೀಡಿಯೆಂಟ್ಸ್ ಬಳಸಿ ರುಚಿ, ಪರಿಮಳ ಮತ್ತು ಆರೋಗ್ಯಕರ ಶುದ್ಧ ಹಸುವಿನ ತುಪ್ಪ ಹೇಗೆ ಮಾಡೋದು ಅಂತ ನೋಡಿ ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಮನೆಯಲ್ಲಿ ಬೆಣ್ಣೆ ಕಾಯಿಸೋಕೆ ವಿಶೇಷವಾಗಿ ತಂಗಡಿ ಕಟ್ಟಿಗೆಯನ್ನು ಬಳಸುತ್ತಾರೆ. ಸೊ ನಾನು ಆ ಕಟ್ಟಿಗೆ ತರೋದ್ರೊಳಗೆ ನಮ್ಮ ಅಕ್ಕ ಬೆಣ್ಣೆ ರೆಡಿ ಮಾಡಿಟ್ಟಿದ್ರು. ಆಲ್ರೆಡಿ ಆ 4 ಇಂಗ್ರೀಡಿಯೆಂಟ್ಸ್ನು ಅದಕ್ಕೆ ಸೇರಿಸಿದ್ರು. ಸೂರ್ಯನ ಬೆಳಕಲ್ಲಿ ಕುಳಿತು ತಂಗಡಿ ಕಟ್ಟಿಗೆಯಲ್ಲಿ ತುಪ್ಪ ಕಾಯಿಸಿದರೆ ವಿಶೇಷ ರುಚಿ ಬರುತ್ತೆ ಅನ್ನೋದು ನಮ್ಮ ಅಜ್ಜಿ ನಂಬಿಕೆ. ಹಾಗಾಗಿ ನಾನು ಒಲೆ ಮೇಲೆ ಬೆಣ್ಣೆ ಇಟ್ಟು ಅದು ಕುದಿಯೋದನ್ನು ನೋಡುತ್ತಾ ಕುಳಿತೆ. ಈಗ ಆ 4 ಇಂಗ್ರೀಡಿಯೆಂಟ್ಸ್ ಯಾವುವು ಅಂದರೆ ಉಪ್ಪು, ರೆಡ್ ಚಿಲ್ಲಿ, ಕರಿಬೇವು ಹಾಗೆ ವೀಳ್ಯದೆಲೆ. ಬೆಣ್ಣೆಯನ್ನು ತೊಳೆದು ಒಲೆ ಮೇಲೆ ಇಡುವಾಗಲೇ ಅದಕ್ಕೆ ಚಿಟಿಕೆ ಉಪ್ಪು, 1 ರೆಡ್ ಚಿಲ್ಲಿ ಹಾಗೆ 1 ಎಸಳು ಕರಿಬೇವನ್ನು ಸೇರಿಸಿ ಇಡಿ. ಫ್ರೆಂಡ್ಸ್, ನಾನು ಇದನ್ನು ಮನೆ ಬಳಕೆಗೆ ಯೂಸ್ ಮಾಡಿಕೊಂಡು ಮಿಕ್ಕಿದ್ದನ್ನು ಸೇಲ್ ಮಾಡ್ತೀನಿ. ಸದ್ಯಕ್ಕೆ ನಮ್ಮ ಹಳ್ಳಿಯಲ್ಲಿ ಹಾಗೆ ನಮಗೆ ಚಳ್ಳಕೆರೆ ಮತ್ತು ಚಿತ್ರದುರ್ಗ 2 ಹತ್ರ ಆಗೋದ್ರಿಂದ ಸಿಟಿಯಲ್ಲಿನ ಕೆಲವೊಂದು ಶಾಪ್ಗಳಿಗೆ ಸೇಲ್ ಮಾಡ್ತಾಯಿದ್ದೀನಿ. ಮುಂದೆ ಈ ಬಿಸ್ನೆಸ್ಸನ್ನು ದೊಡ್ಡದಾಗಿ ಮಾಡೋ ಆಸೆ ಇದೆ. ಇನ್ನು ತುಪ್ಪದ ಉಪಯೋಗಗಳು ಇಮ್ಯುನಿಟಿ ಪವರನ್ನು ಹೆಚ್ಚಿಸುತ್ತೆ, ಹಾಗೆ ಮಕ್ಕಳ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಈಗ ಬೆಣ್ಣೆ ಕುದ್ದು ಹೀಗೆ ಬಂಗಾರದ ಬಣ್ಣಕ್ಕೆ ತಿರುಗಿದ ಮೇಲೆ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ. ಇನ್ನೂ ಅಂದರೆ ಫಸ್ಟ್ ಟೈಮ್ ಕಾಸೋರಿಗೆ ಇನ್ನೂ ಸ್ವಲ್ಪ ಅನುಮಾನ ಅಂತ ಏನಾದರೂ ಇದ್ದರೆ ಈ ರೀತಿ 2 ಹನಿ ನೀರನ್ನು ಹಾಕಿ. ಕೇಳಿಸ್ತಾ? ಈ ರೀತಿ ಶಬ್ದ ಮಾಡಿದರೆ ತುಪ್ಪ ರೆಡಿ. ಇದಕ್ಕೆ ಮಜ್ಜಿಗೆಯಲ್ಲಿ ಅದ್ದಿದ್ದ ವೀಳ್ಯದೆಲೆ ಹಾಕಿದರೆ ಟೇಸ್ಟ್ ಇನ್ನೂ ಸೂಪರ್. ಗುಳ್ಳೆಗಳೆಲ್ಲ ಕಡಿಮೆ ಆದಮೇಲೆ ಹಸುವಿನ ತುಪ್ಪನ ಇಳಿಸಿ ಎಮ್ಮೆ ಬೆಣ್ಣೆನ ಒಲೆ ಮೇಲಿಟ್ಟೆ. ಸೇಮ್ ಮೆಥಡಲ್ಲಿ ಈ ಎಮ್ಮೆ ಬೆಣ್ಣೆನೂ ತುಪ್ಪ ಮಾಡಿಕೊಂಡೆ. ಫೈನಲಿ ಈ ರೀತಿ ರೆಡಿಯಾಗಿದೆ ತುಪ್ಪ. ಇದನ್ನು ನೀವು 30 ರಿಂದ 40 ದಿನ ಸ್ಟೋರ್ ಮಾಡಿ ಇಡಬಹುದು. ಕೊನೆಯದಾಗಿ ನನಗೆ ಆರ್ಡರ್ಸ್ ಇರೋದ್ರಿಂದ ಬಾಟಲಿಯಲ್ಲಿ ಸ್ಟೋರ್ ಮಾಡಿದ್ದೀನಿ. ಯೆಲ್ಲೋ ಕಲರ್ನಲ್ಲಿರೋದು ಹಸುವಿನ ತುಪ್ಪ, ವೈಟ್ ಕಲರ್ನಲ್ಲಿರೋದು ಎಮ್ಮೆ ತುಪ್ಪ. ಹಳ್ಳಿ ಶೈಲಿಯಲ್ಲಿ ತುಪ್ಪ ಮಾಡುವ ವಿಧಾನ ನಿಮಗಿಷ್ಟ ಆಯಿತಾ? ಹಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.